ಕನೆಕ್ಷನ್ ಡಯಾಗ್ರಾಮ್ ಅನ್ನು ಅಭಿವೃದ್ಧಿಪಡಿಸುವ ಮೂಲಕ, ಗ್ರೋಲರ್ ಮೇಲೆ ಟೆಸ್ಟ್ ಮಾಡುವ ಮೂಲಕ ಮತ್ತು ಅಸೆಂಬಲ್ ಮಾಡುವ ಮೂಲಕ ಡಿಸಿ ಮಷಿನ್ ವೈಂಡಿಂಗ್ ಅನ್ನು ನಿರ್ವಹಿಸುವ ಈ ಒಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಉದ್ದೇಶಗಳು: ಈ ಘಟಕದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳುವುದು: ಬಾಡಿಯಿಂದ ಆರ್ಮೇಚರ್ ತೆಗೆದುಹಾಕುವುದು, ಆರ್ಮೇಚರ್ ಡೇಟಾವನ್ನು ಸಂಗ್ರಹಿಸಿ ಮತ್ತು ರೆಕಾರ್ಡ್ ಮಾಡುವುದು, ಆರ್ಮೇಚರ್ ಅನ್ನು ಟೆಸ್ಟ್ ಬಲ್ಬ್ನಿಂದ ಪರೀಕ್ಷಿಸಿ ಅದು ಗ್ರೌಂಡೆಡ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ, ಕಾಯಿಲ್ನಲ್ಲಿ ಶಾರ್ಟ್ಸ್ಗಾಗಿ ಆರ್ಮೇಚರ್ ಅನ್ನು ಪರೀಕ್ಷಿಸಲು ಎಕ್ಸ್ಟರ್ನಲ್ ಗ್ರೋಲರ್ ಅನ್ನು ಬಳಸಿ, ಕಾಯಿಲ್ನಲ್ಲಿ ತೆರೆದಿರುವ ಆರ್ಮೇಚರ್ ಅನ್ನು ಪರೀಕ್ಷಿಸಲು ಬಾಹ್ಯ ಗ್ರೋಲರ್ ಅನ್ನು ಬಳಸಿ. ಮಿಕ್ಸರ್ನ ಕನೆಕ್ಷನ್ ಡಯಾಗ್ರಾಮ್. ಈಗ ನಾವು ಮಿಕ್ಸರ್ನ ಕನೆಕ್ಷನ್ ಡಯಾಗ್ರಾಮ್ ಅನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ಬರೆಯೋಣ. ಮಿಕ್ಸರ್ನ ಹೆಸರು ಪ್ಲೇಟ್. ಮೊದಲು ಕೊಟ್ಟಿರುವ ಮಿಕ್ಸರ್ನ ನೇಮ್ ಪ್ಲೇಟ್ ವಿವರಗಳನ್ನು ಗಮನಿಸಿ. ನೇಮ್ ಪ್ಲೇಟ್ ವಿವರಗಳನ್ನು ಕೆಳಗೆ ನೀಡಲಾಗಿದೆ: ತಯಾರಕ, ವೋಲ್ಟೇಜ್, ಮಾದರಿ, ವ್ಯಾಟೇಜ್ ಮತ್ತು ಸೀರಿಯಲ್ ನಂಬರ್. ಮಿಕ್ಸರ್ ಮತ್ತು ಅದರ ಭಾಗಗಳು. ಕ್ಲೋಸಿಂಗ್ ಕವರ್ನಿಂದ ಸ್ಕ್ರೂಗಳನ್ನು ತೆಗೆದುಹಾಕುವ ಮೂಲಕ ರಬ್ಬರ್ ಬುಷ್ ಅನ್ನು ಡಿಸ್ಅಸೆಂಬಲ್ ಮಾಡಿ. ಪ್ರೈಮರಿ ಸಪ್ಲೈ ಲೀಡ್ಸ್ ಮತ್ತು ಇಂಟರ್ನಲ್ ಕಂಪೋನೆಂಟ್ಸ್ ಅನ್ನು ಪತ್ತೆ ಹಚ್ಚಿ ಮತ್ತು ಅವುಗಳನ್ನು ಪಟ್ಟಿ ಮಾಡಿ. ಪವರ್ ಸಪ್ಲೈ ಕಾರ್ಡ್, ಸೆಲೆಕ್ಟರ್ ಸ್ವಿಚ್ ಅಂದರೆ ವೇಗ ನಿಯಂತ್ರಣ ಸ್ವಿಚ್, ಥರ್ಮಲ್ ಓವರ್ಲೋಡ್ ರಿಲೇ ಅಂದರೆ ಥರ್ಮೋಸ್ಟಾಟ್, ಆರ್ಮೇಚರ್, ಮೇಲಿನ ಮತ್ತು ಕೆಳಗಿನ ಕಾಯಿಲ್ಗಳು. ಕನೆಕ್ಷನ್ ಡಯಾಗ್ರಾಮ್. ಈಗ ನಾವು ಫೀಲ್ಡ್, ಆರ್ಮೇಚರ್ ಮತ್ತು ಸ್ಪೀಡ್ ಸೆಲೆಕ್ಟರ್ ಸ್ವಿಚ್ನ ಇಂಟರ್ನಲ್ ಕನೆಕ್ಷನ್ಸ್ ಅನ್ನು ಪತ್ತೆ ಹಚ್ಚಿ ಕನೆಕ್ಷನ್ ಡಯಾಗ್ರಾಮ್ ಅನ್ನು ಬಿಡಿಸೋಣ. ಆರ್ಮೇಚರ್ ಅನ್ನು ತೆಗೆದುಹಾಕುವುದು. ಮಿಕ್ಸರ್ನಿಂದ ಆರ್ಮೇಚರ್ ಅನ್ನು ತೆಗೆದುಹಾಕಲು ಕಾರ್ಯವಿಧಾನವು ಈ ಕೆಳಗಿನಂತಿರುತ್ತದೆ. ಮಿಕ್ಸರ್ನ ಒಳಭಾಗಕ್ಕೆ ಜೋಡಿಸಲಾದ ಮೇಲಿನ ಕವರ್ ಸ್ಕ್ರೂ ಅನ್ನು ತೆಗೆದುಹಾಕಬೇಕು. ಮಿಕ್ಸರ್ ಮೇಲಿನ ಕವರ್ ಅನ್ನು ತೆಗೆದುಹಾಕಿ. ಕನೆಕ್ಟಿಂಗ್ ಪುಲ್ಲಿಯನ್ನು ತೆಗೆದುಹಾಕಿ. ಸ್ಪೀಡ್ ಸೆಲೆಕ್ಟರ್ ಸ್ವಿಚ್ ಸಂಪರ್ಕಗಳಿಂದ ಇನ್ನರ್ ಲೀಡ್ಸ್ ಮತ್ತು ಮೇನ್ ಸಪ್ಲೈ ಲೀಡ್ಗಳನ್ನು ತೆಗೆದುಹಾಕಿ. ಕಾರ್ಬನ್ ಬ್ರಷ್ಗಳನ್ನು ತೆಗೆದುಹಾಕಿ. ಕೆಳಭಾಗದ ಕವರ್ ಮತ್ತು ಮಿಕ್ಸರ್ನ ಭಾಗದ ಸ್ಥಳವನ್ನು ಗುರುತಿಸಲು ಸೆಂಟರ್ ಪಂಚ್ ಅನ್ನು ಬಳಸಿ. ಥ್ರೂ ಮಷಿನ್ ಸ್ಕ್ರೂ ಅನ್ನು ಬಿಡುಗಡೆ ಮಾಡುವ ಮೂಲಕ ಕೆಳಗಿನ ಕವರ್ ಅನ್ನು ತೆಗೆದುಹಾಕಿ. ಫ್ಯಾನ್ಸ್ ಬ್ಲೇಡಿನಿಂದ ಆರ್ಮೇಚರ್ ಶಾಫ್ಟ್ ಅನ್ನು ಸಂಪರ್ಕ ಕಡಿತಗೊಳಿಸಿ. ಮಿಕ್ಸರ್ ಗ್ರೈಂಡರ್ನ ಸ್ಟೇಟರ್ನಿಂದ ಹೊರತೆಗೆಯಿರಿ. ಅದರ ಮೇಲೆ ದೋಷಗಳಿಗಾಗಿ ಆರ್ಮೇಚರ್ ಅನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ. ಆರ್ಮೇಚರ್ ಅನ್ನು ವೈಂಡಿಂಗ್ ಸ್ಟ್ಯಾಂಡ್ನಲ್ಲಿ ಇರಿಸಿ ಮತ್ತು ಸ್ಲಾಟ್ಗಳು ಮತ್ತು ವಿಭಾಗಗಳ ಸಂಖ್ಯೆಯನ್ನು ಎಣಿಸಿ. ಕೋಷ್ಟಕ ರೂಪದಲ್ಲಿ ಡೇಟಾವನ್ನು ರೆಕಾರ್ಡ್ ಮಾಡಿ. ಆರ್ಮೇಚರ್ ತಯಾರಿಸುವಾಗ ಎಲ್ಲ ಅಂಶಗಳನ್ನು PDF ಡೇಟಾ ಶೀಟ್ನಲ್ಲಿ ತೋರಿಸಲಾಗುತ್ತದೆ. ಡೇಟಾ ಶೀಟ್ ಕೆಲವು ಪ್ರಮುಖ ಅಂಶಗಳು ತೋರಿಸುತ್ತವೆ. ಅವುಗಳೆಂದರೆ ಸ್ಲಾಟ್ಗಳ ಸಂಖ್ಯೆ, ಬಾರ್ಗಳ ಸಂಖ್ಯೆ, ಕಾಯಿಲ್ ಸ್ಪ್ಯಾನ್, ತಿರುವುಗಳ ಸಂಖ್ಯೆ, ಕಾಯಿಲ್ಗಳ ಸಂಖ್ಯೆ ಅಥವಾ ಸ್ಲಾಟ್, ವೇವ್ ವೈಂಡಿಂಗ್ ಅಥವಾ ಲ್ಯಾಪ್ ವೈಂಡಿಂಗ್, ಕೋರ್ ಡಯಾಮೀಟರ್, ಕೋರ್ ಲೆಂತ್, ರೈಸರ್ ವಿಡ್ತ್, ರೈಸರ್ ಡೆಪ್ತ್, ರೈಸರ್ ಡಯಾಮೀಟರ್. ಕನೆಕ್ಷನ್ ಡಯಾಗ್ರಾಮ್. ಕನೆಕ್ಷನ್ ಡಯಾಗ್ರಾಮ್ ಆರ್ಮೇಚರ್, ಸ್ಲಾಟ್ಗಳಲ್ಲಿನ ಕಂಡಕ್ಟರ್ಗಳು ಮತ್ತು ಕಮ್ಯುಟೇಟರ್ ವಿಭಾಗಗಳ ಸಂಪರ್ಕಗಳನ್ನು ತೋರಿಸುತ್ತದೆ. ರಿಂಗ್ ಡಯಾಗ್ರಾಮ್. ರಿಂಗ್ ಡಯಾಗ್ರಾಮ್ ಕಮ್ಯುಟೇಟರ್ ವಿಭಾಗಗಳೊಂದಿಗೆ ಕಾಯಿಲ್ ಸಂಪರ್ಕಗಳನ್ನು ರಿಂಗ್ ಡಯಾಗ್ರಾಮ್ ರೂಪದಲ್ಲಿ ತೋರಿಸಲಾಗಿದೆ. ಆರ್ಮೇಚರ್ ಅನ್ನು ಪರೀಕ್ಷಿಸುವುದು. ಸೆಂಟರ್ ಪಂಚ್ ಅನ್ನು ಬಳಸಿ ಸೂಚಿಸಲಾದ ಕಮ್ಯುಟೇಟರ್ ವಿಭಾಗದ ರೌಂಡೆಡ್ ಎಂಡ್ಸ್ಗಳಲ್ಲಿ ಲಘುವಾಗಿ ಡಾಟ್ ಮಾಡಿ. ಸ್ಲಾಟ್ಗೆ ಕಮ್ಯುಟೇಟರ್ ವಿಭಾಗದ ಕೊನೆಯ ಸಂಪರ್ಕವನ್ನು ಪತ್ತೆ ಹಚ್ಚಬೇಕು. ಕಮ್ಯುಟೇಟರ್ ರೈಸರ್ಗಳ ಆರ್ಮೇಚರ್ ಲೀಡ್ಗಳನ್ನು ಪ್ರತ್ಯೇಕಿಸಿ. ಆರ್ಮೇಚರ್ನ ವೈಂಡಿಂಗ್ ಮತ್ತು ಸ್ಲಾಟ್ಗಳಿಗೆ ಥಿನ್ನರ್ ಹಚ್ಚಿ. ಆರ್ಮೇಚರ್ನಿಂದ ಫೈಬರ್, ಹೈಲಮ್ ವೆಡ್ಜ್ಗಳನ್ನು ತೆಗೆಯಬೇಕು. ಕಾಯಿಲ್ ಪಿಚ್ ಅನ್ನು ಲೆಕ್ಕಾಚಾರ ಮಾಡಿ ಮತ್ತು ಫಲಿತಾಂಶಗಳನ್ನು ಕೋಷ್ಟಕದಲ್ಲಿ ನಮೂದಿಸಿ. ಪ್ರತಿ ಆರ್ಮೇಚರ್ ಕಾಯಿಲ್ ಅನ್ನು ಒಂದೊಂದರಂತೆ ಸ್ಲಾಟ್ನಿಂದ ಹೊರತೆಗೆಯಿರಿ. ಒಟ್ಟು ತಿರುವುಗಳ ಸಂಖ್ಯೆ, ವೈಂಡಿಂಗ್ ತಂತಿಗಳ ಗಾತ್ರ, ಪ್ರತಿ ಕಾಯಿಲ್ ತೂಕ, ಸ್ಲಾಟ್ ನಿರೋಧನದ ಪ್ರಕಾರ ಮತ್ತು ವೈಂಡಿಂಗ್ ಒಟ್ಟು ತೂಕವನ್ನು ಎಣಿಸಿ ಅವುಗಳನ್ನು ಕೋಷ್ಟಕದಲ್ಲಿ ಬರೆಯಿರಿ. ತಿರುವುಗಳ ಸಂಖ್ಯೆ, ವೈಂಡಿಂಗ್ಗಳ ಗಾತ್ರ, ಸುರುಳಿಯ ತೂಕ, ನಿರೋಧನದ ವಿಧ, ವೈಂಡಿಂಗ್ನ ಒಟ್ಟು ತೂಕ. ವೈಂಡಿಂಗ್ ಆಫ್ ಆರ್ಮೇಚರ್. ಈಗ ಆರ್ಮೇಚರ್ ವೈಂಡ್ ಮಾಡುವುದನ್ನು ನಿರ್ವಹಿಸಿ. ವೈಂಡಿಂಗ್ ತಂತಿಯನ್ನು ಆರಿಸಿದ ನಂತರ ಸ್ಟ್ಯಾಂಡ್ನಲ್ಲಿ ಸ್ಪೂಲನ್ನು ಇಡಿ. ಸುರುಳಿಯನ್ನು ಸೇರಿಸುವ ಮೊದಲು ಗೊತ್ತುಪಡಿಸಿದ ಸ್ಲಾಟ್ಗಳಲ್ಲಿ ಗೈಡ್ ಪೇಪರ್ ಅನ್ನು ಇರಿಸಿ. 1 ಮತ್ತು 6ನೇ ಸ್ಲಾಟ್ಗಳಲ್ಲಿ ಮಾರ್ಗದರ್ಶಿ ಕಾಗದವನ್ನು ಇರಿಸಿ. ಆರ್ಮೇಚರ್ ಅನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಸ್ಲಾಟ್ ಸಂಖ್ಯೆ 1ರಲ್ಲಿ ಕಾಯಿಲ್ ಬದಿಯ ಒಂದು ತುದಿಯೊಂದಿಗೆ
ಮತ್ತು ಸ್ಲಾಟ್ ಸಂಖ್ಯೆ 6ರಲ್ಲಿ ಆರ್ಮೇಚರ್ ಅನ್ನು ಕೈಯಿಂದ ವೈಂಡ್ ಮಾಡಿ 36 ತಿರುವುಗಳ ಕೊನೆಯಲ್ಲಿ ದೀರ್ಘ ಲೂಪ್ ಮಾಡಿ ಮತ್ತು ಅದೇ ಸ್ಲಾಟ್ಗಳಲ್ಲಿ 2 ಮತ್ತು 7 ಅದೇ ಸಂಖ್ಯೆ 36 ತಿರುವುಗಳನ್ನು ವೈಂಡ್ ಮಾಡಿ. ರಿವೈಂಡ್ ಮಾಡಿದ ನಂತರ ಈಗ ಆರ್ಮೇಚರ್ ಅನ್ನು ಹೇಗೆ ಸೋಲ್ಡರ್ ಮಾಡೋದೆಂದು ನಾವು ನೋಡೋಣ. ಗುರುತಿಸಲಾದ ಕಮ್ಯುಟೇಟರ್ ರೈಸರ್ಗಳನ್ನು ತಲುಪಲು ಲೀಡ್ನ ಸ್ವಿಂಗ್ ಉದ್ದವನ್ನು ಅಳೆಯಿರಿ. ರೈಸರ್ಗಳಿಗೆ ಸಂಪರ್ಕಿಸುವ ವೈಂಡಿಂಗ್ ವೈರ್ ಲೂಪ್ಗಳ ನಿರೋಧನವನ್ನು ತೆಗೆದುಹಾಕಿ. ರೈಸರ್ಗಳಲ್ಲಿ ಅಂತಿಮ ಸಂಪರ್ಕದ ತಂತಿಯನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ, ತದನಂತರ ಕಮ್ಯುಟೇಟರ್ಗೆ ರಬ್ಬರ್ ಬ್ಯಾಂಡ್ ಅನ್ನು ಕಟ್ಟುವ ಮೂಲಕ ರೈಸರ್ಗಳಿಂದ ವಿಸ್ತೃತ ತಂತಿ ಸಂಪರ್ಕವನ್ನು ಸುರಕ್ಷಿತಗೊಳಿಸಿ. ರೈಸರ್ಗಳಿಗೆ ಅಂತಿಮ ಸಂಪರ್ಕಗಳನ್ನು ಸರಿಯಾಗಿ ಬೆಸುಗೆ ಹಾಕಿ. ಯಾವುದೇ ಹೆಚ್ಚುವರಿ ಬೆಸುಗೆ ರೈಸರ್ಗಳನ್ನು ಟ್ರಿಮ್ ಮಾಡಿ. ಸಂಪರ್ಕಗಳನ್ನು ಪರಿಶೀಲಿಸಿದ ನಂತರ ಆರ್ಮೇಚರ್ ಅಂತಿಮ ಸಂಪರ್ಕಗಳನ್ನು ಲಗತ್ತಿಸಿ. ಶಾರ್ಟ್ಸ್, ಓಪನ್ ಸರ್ಕ್ಯೂಟ್ಗಳು ಮತ್ತು ಗ್ರೌಂಡಿಂಗ್ಗಾಗಿ ಆರ್ಮೇಚರ್ ಅನ್ನು ಪರೀಕ್ಷಿಸಲು ಎಕ್ಸ್ಟರ್ನಲ್ ಗ್ರೋಲರ್ ಬಳಸಿ. ಆರ್ಮೇಚರ್ ದೋಷರಹಿತವಾಗಿದೆ ಎಂದು ಖಚಿತಪಡಿಸಿಕೊಂಡ ನಂತರ ಅದನ್ನು ವಾರ್ನಿಷ್ ಮಾಡಿ. ಹೆಚ್ಚುವರಿ ವಾರ್ನಿಷ್ ಅನ್ನು ತೆಗೆದುಹಾಕಿ. ಆರ್ಮೇಚರ್ ಅನ್ನು ಪರೀಕ್ಷಿಸಿ. ಆರ್ಮೇಚರ್ ಅನ್ನು ಪರೀಕ್ಷಿಸುವ ವಿಧಾನ ಹೀಗಿದೆ. ಗ್ರೌಂಡಿಂಗ್ಗಾಗಿ ಆರ್ಮೇಚರ್ ವೈಂಡಿಂಗ್ ಅನ್ನು ಪರೀಕ್ಷಿಸಲು ಕಮ್ಯುಟೇಟರ್ ವಿಭಾಗಗಳು ಮತ್ತು ಶಾಫ್ಟ್ ನಡುವೆ ಟೆಸ್ಟ್ ಲ್ಯಾಂಪ್ ಅನ್ನು ಬಳಸಿ. ಹೊರಗೆ ಗ್ರೋಲರ್ಗೆ ಆರ್ಮೇಚರ್ ಅನ್ನು ಅಟ್ಯಾಚ್ ಮಾಡಿ ಮತ್ತು ಗ್ರೌಲರ್ ಅನ್ನು ಆನ್ ಮಾಡಿ. ಹ್ಯಾಕ್ಸಾ ಬ್ಲೇಡ್ ಅನ್ನು ಸ್ಲಾಟ್ನ ಮೇಲೆ ಮತ್ತು ಕೆಳಗೆ ಸಂಪೂರ್ಣ ಉದ್ದಕ್ಕೂ ಹಿಡಿದುಕೊಳ್ಳಿ. ಹ್ಯಾಕ್ಸಾ ಬ್ಲೇಡ್ ಕಂಪಿಸುವುದನ್ನು ವೀಕ್ಷಿಸಿ ಮತ್ತು ನೀವು ಆರ್ಮೇಚರ್ ಅನ್ನು ನಿಧಾನವಾಗಿ ತಿರುಗಿಸುವಾಗ ಗ್ರೋಲಿಂಗ್ ಶಬ್ದವನ್ನು ಆಲಿಸಿ. ಗ್ರೋಲಿಂಗ್ ಸ್ವಿಚ್ಗಳನ್ನು ಆನ್ ಆಗಿ ನಿರ್ವಹಿಸುವ ಮೂಲಕ ಎಸಿ ಮಿಲಿ ಅಮಿಟರ್ನ ಲೀಡ್ಗಳನ್ನು ಅಕ್ಕಪಕ್ಕದ 2 ಸೆಗ್ಮೆಂಟ್ಗಳ ಮೇಲೆ ಅಟ್ಯಾಚ್ ಮಾಡಿ. ಆರ್ಮೇಚರ್ ಅನ್ನು ತಿರುಗಿಸಿ ಮತ್ತು ಎಲ್ಲ ಪಕ್ಕದ ಬಾರ್ಗಳನ್ನು ಪರೀಕ್ಷಿಸಿ. ಆರ್ಮೇಚರ್ ವೈಂಡಿಂಗ್ ದೋಷಪೂರಿತವಾಗಿರುವ ಸಂದರ್ಭದಲ್ಲಿ ನಿರ್ದಿಷ್ಟ ವೈಂಡಿಂಗ್ ಅನ್ನು ಸರಿಪಡಿಸಿ. ಈ ಹೀಟಿಂಗ್ ನಂತರ ಆರ್ಮೇಚರ್ ಅನ್ನು ವಾರ್ನಿಷ್ ಮಾಡಿ. ಮೇಲಿನ ಎಲ್ಲ ಪರೀಕ್ಷೆಗಳು ಸರಿಯಾಗಿ ಬಂದರೆ ಆರ್ಮೇಚರ್ ಉತ್ತಮವಾಗಿದೆ ಎಂದು ಅರ್ಥ. ರಿಕ್ಯಾಪ್: ಈ ಮಾಡ್ಯೂಲ್ನಲ್ಲಿ ನಾವು ಕಲಿತಿರುವುದು ಬಾಡಿಯಿಂದ ಆರ್ಮೇಚರ್ ಅನ್ನು ತೆಗೆದುಹಾಕುವುದು, ಆರ್ಮೇಚರ್ ಡೇಟಾವನ್ನು ಸಂಗ್ರಹಿಸುವುದು ಮತ್ತು ರೆಕಾರ್ಡ್ ಮಾಡುವುದು, ಆರ್ಮೇಚರ್ ಅನ್ನು ಟೆಸ್ಟ್ ಬಲ್ಬ್ನಿಂದ ಪರೀಕ್ಷಿಸಿ ಅದು ಗ್ರೌಂಡೆಡ್ ಎಂದು ಖಚಿತಪಡಿಸಿಕೊಳ್ಳುವುದು, ಕಾಯಿಲ್ ಶಾರ್ಟ್ಸ್ಗಾಗಿ ಆರ್ಮೇಚರ್ ಅನ್ನು ಪರೀಕ್ಷಿಸಲು ಎಕ್ಸ್ಟರ್ನಲ್ ಗ್ರೋಲರ್ ಅನ್ನು ಬಳಸುವುದು, ಕಾಯಿಲ್ ತೆರೆದಿರುವ ಆರ್ಮೇಚರ್ ಅನ್ನು ಪರೀಕ್ಷಿಸಲು ಎಕ್ಸ್ಟರ್ನಲ್ ಗ್ರೋಲರ್ ಅನ್ನು ಬಳಸುವುದು. ಈ ಸೆಷನ್ನಲ್ಲಿ ಕನೆಕ್ಷನ್ ಡಯಾಗ್ರಾಮ್ ಅನ್ನು ಅಭಿವೃದ್ಧಿಪಡಿಸುವ ಮೂಲಕ ಡಿಸಿ ಯಂತ್ರ ಹೇಗೆ ನಿರ್ವಹಿಸಬೇಕೆಂದು ನಾವು ಕಲಿತಿದ್ದೇವೆ. ಗ್ರೋಲರ್ ಟೆಸ್ಟ್ ಅನ್ನು ಹೇಗೆ ಮಾಡುವುದು, ಅಸೆಂಬಲ್ ಹೇಗೆ ಮಾಡುವುದನ್ನು ಕಲಿತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.